ಇಷ್ಟು ಮೇಲೆ ಹತ್ತತಿನ ನಾನು. ಅಲ್ಲಿ ಮೇಲೆ ಏನಿದೆ ಗೊತ್ತಾ ನಿಮ್ಗೆ? ಬರ್ರಿ ತೋರಿಸ್ತೇನಂತ. ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ವಂದಿತ್ ವ್ಲಾಗ್ಸ್. ನಾನು ಮಾರ್ನಿಂಗ್ 6 ಗಂಟೆಗೆ ಎದ್ದ ಮೆಟ್ರೋಗೆ ಬಂದ, ಮೆಟ್ರೋಯಿಂದ ಸೀದಾ ಬಂದೆ ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿ ಕಾಫಿ ಕುಡ್ದು ಅಲ್ಲಿಂದ ಹೋಗ್ತೀನಿ ಶಿವಗಂಗಾ ದೇವಸ್ಥಾನಕ್ಕೆ. ನೋಡ್ಬೋದು ನೀವು ಬಸ್ಸಿಗೆ ಹೋಗ್ತಿರೋದು, ಅಲ್ಲಿ ಹಂಗೆ ಬಸ್ ರಶ್ ಭಾಳ ಇತ್ತು. ಸೀದಾ ಬರ್ತೀನಿ ಶಿವಗಂಗಾ ದೇವಸ್ಥಾನಕ್ಕೆ. ನೋಡ್ಬೋದು ನೀವು ಹೆಂಗದ ಅಂಥೇಳಿ. ಸೊ ಫಸ್ಟ್ ನಾನು ಬಂದ ಇಲ್ಲಿ ಗಣಪತಿನ ದರ್ಶನ ಮಾಡಿಕೊಂಡೆ. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನಂದು ಜರ್ನಿ. ಇಲ್ಲಿಂದ ಕೆಳಗಡೆಯಿಂದ 5 ಕಿಲೋಮೀಟ್ರ್ ಮೇಲ್ಗಡೆ ಹತ್ಬೇಕು. ನೋಡ್ಬೋದು ನೀವು ಯಾವ ರೀತಿ ಅದ ಅಂತೇಳಿ. ಎಲ್ಲ ಕಡೆ ಕಲ್ಲು ನೋಡ್ಬೋದು ಎಷ್ಟು ಮೇಲೆ ಐತೆ ಅಂಥೇಳಿ. ಇದು ಫೇಮಸ್ ಇರುವಂಥ ದೇವಸ್ಥಾನ. ಇದು ಒಳಕಲ್ಲು ತೀರ್ಥ ಅಂಥೇಳಿ. ಇದ್ರ ಬಗ್ಗೆ ಪೂರ್ತಿ ಹೇಳ್ತೀನಿ ವ್ಲಾಗ್ ಒಳಗೆ, ಫುಲ್ ಡೀಟೇಲ್ದಾಗ ಇರ್ತದ. ಸೊ ಆ ವ್ಲಾಗಿಗೆ 2 ಡೇಸ್ ವೇಟ್ ಮಾಡಿ. ಎಷ್ಟು ಮೇಲೆ ಹಾಕ್ತೀನಿ ಗೊತ್ತಿಲ್ಲ. ನಾನು ಸೀದಾ ಹತ್ತಿ ಮೇಲ್ಗಡೆ ಬಂದೆ. 4 ಕಿಲೋಮೀಟ್ರ್ ಆದಮೇಲೆ ನನಗೆ ಕಾಣಿಸ್ತ ಪಾರ್ವತಿ ಪರಮೇಶ್ವರ ಅವರ ಸ್ಟ್ಯಾಚು. ನೋಡ್ಬೋದು ನೀವು ಹೆಂಗದ ಅಂತೇಳಿ. ಹಂಗೆ ಬ್ಯಾಕ್ ಸೈಡ್ ವ್ಯೂ ನೋಡ್ರಿ ಎಷ್ಟು ಮೇಲ್ಗಡೆ ಬಂದಿದ್ದೀನಿ ಅಂಥೇಳಿ. ಹಂಗೆ ಅಲ್ಲೇ ಒಬ್ಬರ ಅಂಕಲ್ ಮೇಲೆ ಒಂದು ಮಂಗ್ಯ ಕೂತ್ಬಿಟ್ಟಿತ್ತು. ಮಂಗ್ಯ ಕಾಟ ಭಾಳ ಅಂದ್ರೆ ಭಾಳ ಅದಾವಿಲ್ಲೇ. ನೀವು ಏನಾದರೂ ಬ್ಯಾಗ್ ಅದು ಹಾಕೊಂಬಂದ್ರಿ ಅಂದ್ರೆ ನಿಮ್ಮ ಬ್ಯಾಗ್ ಎಲ್ಲ ಕಿತ್ಕೊಂಡು ಹೋಗಿತಾವ. ಪ್ಲಸ್ ನಿಮ್ಮ ಬ್ಯಾಗ್ ಒಳಗೆಲ್ಲ ಚೆಕ್ ಮಾಡ್ತಾವ. ಆಮೇಲೆ ಎಷ್ಟೋ ತುದಿದಾಗ ಒಬ್ರು ಯಾರೋ ಗಂಟಿ ಕಟ್ಟಿದಾರ. ನೋಡ್ರಿ ಅಲ್ಲಿ ನಂದಿ ಬೆಟ್ಟ ಅಂದರೆ ನಂದಿ ಇಲ್ಲಂತ ನಾನು ಹೇಳಿದೆ. ಆಮೇಲೆ ಇಲ್ಲೊಂದು ಗೋಪುರ ಟೈಪ್ ಅದ. ಆಮೇಲೆ ಇಲ್ಲೇ ನಮ್ಮ ಇಂಡಿಯಾ ಇದೆ, ಅಲ್ಲಿ ನಮ್ಮ ಕರ್ನಾಟಕ ಇದೆ. ಇಲ್ಲೊಂದು ಯಾವುದೋ ಗುಡಿ ಅದ, ಗೊತ್ತಿಲ್ಲ. ಈ ಗುಡಿಗೆ ಹೋಗ್ಬೇಕು ನಾವು. ಮಸ್ತ್ ಅದ ರೀ. ನೆಕ್ಸ್ಟ್ ಲೆವೆಲ್. ಮತ್ತು ಅಲ್ಲಿ ನಂದು ಅರ್ಜೆಂಟ್ ಚಾರ್ಜ್ ಖಾಲಿ ಆಯ್ತಂತೇಳಿ ಕೆಳಗಡೆ ಬಂದೆ. ಅಲ್ಲಿಂದ ಸೀದಾ ನಾನು ಮನೆಗೆ ಹೋಗ್ತೀನಿ. ನಿಮ್ಗೆ ಪೂರ್ತಿ ವಿಡಿಯೋ ಬ್ಲಾಗ್ದಾಗ ಸಿಗುತ್ತೆ. ಸೊ ಒಂದು ಸರ್ತಿ ಚೆಕ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲಿಕ್ಕೆ ಹೋಗಬೇಡಿ.